ಸ್ಫೋಟಕ ಮಾಹಿತಿಯನ್ನ ಆಚೆ ತರ್ತಾ ಇದ್ದಾರೆ. ಇದೇ ಕೇಸ್ನಲ್ಲಿ 3-4 ಮಹಿಳೆಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಶಾಸಕರೊಬ್ಬರು, ಮಾಜಿ ಶಾಸಕರೊಬ್ಬರು ಮಾತಾಡಿರೋದು. ಕಾಂಗ್ರೆಸ್ನ ವಿರುದ್ಧ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು. ಕಾಂಗ್ರೆಸ್ನಿಂದ ಹೆಣ್ಣು ಮಕ್ಕಳ ಮಾನ ಬೀದಿಗೆ ಬಂದಿದೆ. ಇವರು ಕುತಂತ್ರ ರಾಜಕಾರಣದಿಂದಾಗಿ ಇವತ್ತು ಹೆಣ್ಮಕ್ಳು ಗೌರವ ಕಳ್ಕೊಳ್ಬೇಕಂತಹ ಪರಿಸ್ಥಿತಿ ಬಂದಿದೆ. ಇದೇ ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಅಧಿಕಾರಿಗಳನ್ನ ಹೆದರಿಸ್ತಾ ಇದ್ದಾರೆ. ಇದು ಮಹಾನ್ ಅಪರಾಧ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸುರೇಶ್ ಗೌಡ ಈ ವಿಚಾರವಾಗಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈಗಾಗಲೇ ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದಲ್ಲಿ ಬಿರುಕುಬಿಟ್ಟಿದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3-4 ಸೂಸೈಡ್ಗಳು ಆಗಿದೆ ಅಂತಕ್ಕಂಥದ್ದು ಸಹ ಬರ್ತಾ ಇದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಏನು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೆ. ಅವರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಪಕ್ಷದ ಮುಖಂಡರುಗಳು ಅವರವರ ಕಚೇರಿಗೆ ಅವರವರ ಜಾಗಕ್ಕೆ ಕರೆದು ಅವರನ್ನು ಹಣಕ್ಕೋಸ್ಕರ ಬೇರೆ ಅವರ ಉಪಯೋಗಿಸ್ಕೊಳ್ಳೋಕ್ಕೆ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಅಂತಕ್ಕಂಥದ್ದು ಸಹ ಒಂದು ಆಪಾದನೆ ಇದೆ. ಈಗಾಗಲೇ ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದಲ್ಲಿ ಬಿರುಕುಬಿಟ್ಟಿದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3-4 ಸೂಸೈಡ್ಗಳು ಆಗಿದೆ ಅಂತಕ್ಕಂಥದ್ದು ಸಹ ಬರ್ತಾ ಇದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಏನು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೆ. ಅವರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಪಕ್ಷದ ಮುಖಂಡರುಗಳು ಒಂದು ಕಡೆಯಲ್ಲಿ ಪೆನ್ ಡ್ರೈವ್ ವಿಚಾರವಾಗಿ JDSನ ನಾಯಕರುಗಳು, ಅದರಲ್ಲೂ ಕೂಡ ಮಂಡ್ಯ ಸೇರಿದಂತೆ ನಾಗಮಂಗಲ ಇಲ್ಲೆಲ್ಲವೂ ಕೂಡ ಪ್ರತಿಭಟನೆ ಜೋರಾಗ್ತಾ ಇದ್ರೆ, ಕುಮಾರಸ್ವಾಮಿ ಈ ಪ್ರಕರಣದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ನೇರ ಕೈವಾಡ DK ಶಿವಕುಮಾರ್ ಅವರದ್ದಿದೆ ಅಂಥೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಲಾಯರ್ ಜಡ್ಜ್ ಎಂದ DK ಶಿವಕುಮಾರ್ ನೋಡಿ ಮುಂದುವರೆದು ಮಾತನಾಡ್ತಾರೆ. HDKಗೆ ನನ್ನ ರಾಜೀನಾಮೆ ಬೇಕಂತೆ ಕೊಡೋಣ ಅಂಥೇಳಿ DK ಶಿವಕುಮಾರ್ ಅವರು ಹೇಳ್ತಾರೆ. HDK ಅವರ ಆರೋಪಕ್ಕೆ ಕುಮಾರಸ್ವಾಮಿ ಕಿಂಗ್ ಆಫ್ ದಿ ಬ್ಲ್ಯಾಕ್ ಮೇಲ್ ಆಗಿದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಕುಮಾರಸ್ವಾಮಿ ಹೆದರಿಸ್ತಾ ಇದ್ದಾರೆ. ಸದ್ಯ ಎಲೆಕ್ಷನ್ ಮುಗಿಸಿ ವಿಶ್ರಾಂತಿಗಾಗಿ ನಾನು ಬಂದಿದ್ದೇನೆ. ಚಿಕ್ಕಮಗಳೂರಿನಲ್ಲಿ ತಮ್ಮ ಮೇಲೆ ಮಾಡಿರುವಂಥ ಎಲ್ಲ ಆರೋಪಗಳಿಗೂ ಕೂಡ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಫಸ್ಟು ಈ ದೇಶಕ್ಕೆ ತೆಗೆದಿರೋ ಅವ್ನು ಫಸ್ಟು ನಾನು ಹೇಳೋದು ಎಲ್ಲ ಅವ್ರ ಪಾಪ ಕಾರ್ಯಕರ್ತರು ಫಸ್ಟು ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಪಾಪ ಆಗಿದೆ ಅವ್ರಿಗೆಲ್ಲ ಶಾಂತರ ಹೇಳಿ ಶಕ್ತಿ ತುಂಬಬೇಕಾದ್ರೆ ಫಸ್ಟು ಯಾರಾದ್ರೂ ಮಾತಾಡ್ತವ್ರು ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಿದೆ. ಅವ್ರೇನು ಹೇಳಿದ್ರು, ನನ್ನ ಹೆಸರು ದೇವೇಗೌಡರ ಹೆಸರು ನಂದು ದೇವೇಗೌಡರು ಸಂಬಂಧ ಇಲ್ಲ, ಅವರೇ ಬೇರೆ ಕಂಡ್ರೆ ಮಗನೂ ಹೇಳಿದ್ರು. ಇವ್ರು ಹೇಳಿದ್ರು ಯಾಕೆ ಗುರಿ ಮಾಡ್ಕೊತಾ ಇದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ವಿರುದ್ಧ ನಿತ್ಯ ನಿರಂತರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧ. ಕಾಂಗ್ರೆಸ್ನವರು ಬೇಕಾದಷ್ಟು ಸುದ್ದಿಗೋಷ್ಠಿಗಳನ್ನ ಮಾಡಲಿ, ನಮ್ಮ ವಿರುದ್ಧ ಎಷ್ಟೇ ಆರೋಪಗಳನ್ನ ಮಾಡಲಿ, ಎಲ್ಲವನ್ನೂ ಕೂಡ ಏಕಾಂಗಿ ಎದುರಿಸೋದಕ್ಕೆ ಸಿದ್ಧನಿದ್ದೇನೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಸುದ್ದಿಗೋಷ್ಠಿಗೆ ಸವಾಲು ಹಾಕಿದ್ದಾರೆ. ಅವರ ಯೋಗ್ಯತೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ಇವರು ಯಾವ ರೀತಿ ನಡೆದುಕೊಂಡ್ರು, ಈಗ ಯಾವ ರೀತಿ ನಾಟಕೀಯವಾಗಿ ನಡೆದುಕೊಳ್ತಾ ಇದ್ದಾರೆ ಎಲ್ಲವೂ ಕೂಡ ಗೊತ್ತಿದೆ. ಇಂಥ 10,000 ಪ್ರೆಸ್ ಮೀಟ್ಗಳನ್ನ ಮಾಡಿದರೂ ಕೂಡ ನಾನು ಎಲ್ಲವನ್ನು ಎದುರಿಸೋದಕ್ಕೆ ಸಿದ್ಧನಿದ್ದೇನೆ ಅಂತ ಸವಾಲು ಹಾಕಿದ್ದಾರೆ ಕುಮಾರಸ್ವಾಮಿ ಅವರು. ಆಸ್ ಎ ಪೊಲಿಟಿಷಿಯನ್, ಒಂದು ಶಾಸಕಾಂಗ ಪಕ್ಷದ ನಾಯಕನಾಗಿ, ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಏಕಾಂಗಿ ಎದುರಿಸಿ ಸಿದ್ಧ ಇದ್ದೇನೆ. ನೀವು 10 ಜನ 20 ಜನ ನಿಂತ್ಕೊಂಡ್ಬಿಟ್ಟು ಏನು ದಾಳಿ ಮಾಡ್ತೀರಿ ಮಾಡಿ 3:30 ಗಂಟೆಗೆ ನಾಳೆ ನಾನು ಪತ್ರಿಕಾಗೋಷ್ಠಿಗೆ ಬರ್ತೀನಿ. ಸರ್, ಈ ಸಂತ್ರಸ್ತೆಯರಿಗೆ ಕಾಂಗ್ರೆಸ್ ಪಕ್ಷದಿಂದ ಪರಿಹಾರ ಕೊಡ್ತಾರಂತೆ ಸರ್. ಯಾವ ಸಂತ್ರಸ್ತೆಯರಿಗೆ? ಈ ಪ್ರಜ್ವಲ್ ರೇವಣ್ಣಿಂದ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾರೆ ಸಂತ್ರಸ್ತೆಯರಿಗೆ. ಎಷ್ಟು ಜನಕ್ಕೆ ಕೊಟ್ರಿ? ಈಗ ಎಷ್ಟು ಜನ ಬಂದವರು ಅವ್ರ ಹತ್ರ?
ಆ ಸಂತ್ರಸ್ತೆ ಇರೋಂಥ ಈಗ ಪಾಪ ಅವ್ರ ಮೇಲೆ ಅನುಕಂಪ ತೋರಿಸ್ತಿದ್ದೀರಲ್ಲಪ್ಪ, ಆ ಹೆಣ್ಮಕ್ಳು ಮುಖನ ಅಷ್ಟಲಿ ಇದು ಮಾಡಿದೆ, ಮಾಫಿಂಗ್ ಮಾಡಿದೆ. ಆ ಹೆಣ್ಮಕ್ಳು ಮುಖ ಎಲ್ಲ ಇಡೀ ದೇಶದಾದ್ಯಂತ ಪ್ರದರ್ಶನ ಮಾಡಿ ಇವತ್ತು ಅವ್ರ ಬಗ್ಗೆ ಅನುಕಂಪ ತೋರಿಸ್ತೀರಾ ನಿಮ್ಮ ಯೋಗ್ಯತೆಗೆ? ಆ ಹೆಣ್ಮಕ್ಳ ಬಗ್ಗೆ ಇದೇ ಅಲ್ವಾ ಗೌರವ ನೀವು ಕೊಟ್ಟಿರೋದು? ಆಯ್ತಪ್ಪ, ಯಾವನ್ ತಪ್ಪು ಮಾಡವನೇ ಅವ್ನಿಗೆ ಶಿಕ್ಷೆ ಆಗಲಿ, ನಾನು ಅದೇ ಹೇಳ್ತಾ ಇದ್ದೇನೆ. ಆ ಹೆಣ್ಮಕ್ಳು ಏನು ಅನ್ಯಾಯ ಮಾಡಿದರು? ಆ ಹೆಣ್ಮಕ್ಳು ಚಿತ್ರಾನ್ನ ಯಾಕೆ ಕೊಟ್ರಿ, ಬೀದಿಗೆ ಯಾಕೆ ಬಿಟ್ರಿ? ಇದು ನೀವು ಅವರಿಗೆ ಅನುಕಂಪ ತೋರಿಸೋದಾ? ಈಗ ಯಾವ ಆರ್ಥಿಕ ನೆರವು ಕೊಡ್ತೀರಿ? ಇಷ್ಟೆಲ್ಲ ಮಾಡಿ ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟು ಇವತ್ತು ಅವ್ರಿಗೇನು ಅನುಕಂಪ ತೋರಿಸ್ತೀರಿ ನಿಮ್ಮ ಯೋಗ್ಯತೆಗೆ? ಸರ್, ಈ ಸಂತ್ರಸ್ತೆಯರಿಗೆ ಕಾಂಗ್ರೆಸ್ ಪಕ್ಷದಿಂದ ಪರಿಹಾರ ಕೊಡ್ತಾರೆ.